ಮಾತಿನಲ್ಲಿ, ಅವರನ್ನು ನೋಡಬೇಕಾಗಿರೋದು ನಟನೆಯಲ್ಲಿ, ಅವರನ್ನು ಕಾಣಬೇಕಾಗಿರೋದು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ. ನನ್ನ ಪ್ರಕಾರ ರಾಜ್ಕುಮಾರ್ ಅನ್ನೋ ಒಂದು ಏನು ಪದ ಅದಲ್ಲ, ಅದು ವರ್ಣನಾತೀತವಾದಂಥದ್ದು. ತಮಿಳುನಾಡಿನ ಗಾಜನೂರಿನಿಂದ ಬಂದಂಥ ಮುತ್ತುರಾಜ್ ಕರ್ನಾಟಕದ ರಾಜ್ಕುಮಾರ್ನಾಗಿ ಇಡೀ ಚಿತ್ರರಂಗವನ್ನೇ ಆಳಿದ್ದು ಕನ್ನಡಿಗರ ಪಾಲಿನ ಸುದೈವ. ರಾಜ್ಕುಮಾರ್ ಅಂತ ನಟನ ಆಗಮನ ಆಗಿರೋದು ಈ ನಾಡಿಗೆ ಒಂದು ಹೆಮ್ಮೆ, ಪ್ರತಿಷ್ಠೆ. ಎಂಥ ರಾಜ್ಕುಮಾರ್ ಅಂದ ಕೂಡಲೇ ಮೈಯೊಳಗೊಂದು ಪ್ರೇರಣೆ. ಅದು ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಕಲೆ ಅನ್ನೋದು ಒಂದು 4 ಗೋಡೆಗಳ ಮಧ್ಯೆ ಕಲಿತ್ಕೊಂಡು ವೇದಿಕೆಯ ಮೇಲೆ ಬಂದು ಅಭಿನಯಿಸುವಂಥ ಪ್ರಯೋಗ ಅಲ್ಲ. ಅದು ಅಭಿನಯ ಅನ್ನೋದು ರಕ್ತದಲ್ಲಿ ಬೆರೆತಿರಬೇಕು. ಅಂಥ ರಕ್ತದಲ್ಲಿ ಬೆರೆತಿರೋದು ಯಾರಿಗಂದ್ರೆ ರಾಜ್ಕುಮಾರ್ ಅವ್ರಿಗೊಬ್ಬರಿಗೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದೆ. ಗುಬ್ಬಿ ವೀರಣ್ಣ ಅಂತಕ್ಕಂಥ ಒಂದು ಭವ್ಯವಾದ ನಾಟಕ ಮಂದಿರ ಕರ್ನಾಟಕದಲ್ಲಿ ದೊಡ್ಡ ಇತಿಹಾಸ ಮಾಡಿರುವಂಥದ್ದು. ರಾಜ್ಕುಮಾರ್ ಸಣ್ಣ ಬಾಲಕ ಇದ್ದರು. ಆ ನಾಟಕ ನೋಡ್ತಾ ನೋಡ್ತಾ ತಂದೆಯ ಪ್ರೇರಣೆ, ನಾಟಕವನ್ನು ನೋಡ್ತಾ ನೋಡ್ತಾ ಅಭಿನಯಗಳನ್ನು ಕಲಿತಾ ಇದ್ರು. ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನೋಡ್ತಾ ಇದ್ರು. ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ರು. ವೇದಿಕೆಯ ಮೇಲೆ ಕಸ ಹುಡುಕ್ತಾ ಇದ್ರು. ನಾಟಕ ಮಂದಿರನೇ ತಮ್ಮ ಬದುಕನ್ನಾಗಿಸಿಕೊಂಡಿದ್ರು. ಅವತ್ತೊಂದಿನ ಕುರುಕ್ಷೇತ್ರ ನಾಟಕ ನಡೀತಾ ಇತ್ತು. ಆ ದ್ರೌಪದಿಯ ಪಾತ್ರ ಮಾಡಿದಂತಹ ವ್ಯಕ್ತಿ ಎಣ್ಣೆ ಹೊಡ್ಕೊಂಡು ಎಲ್ಲ ವೇದಿಕೆ ಹಿಂದುಗಡೆ ಬಿಟ್ಟಿದ್ದ. ಅದ್ಭುತವಾದ ನಾಟಕ, ರಂಗಮಂದಿರ ತುಂಬಿತ್ತು. ಅಲ್ಲಿ ಗುಬ್ಬಿ ವೀರಣ್ಣ ಅವರು ಮತ್ತು ಆ ಇಡೀ ತಂಡ ಗಾಬರಾಡಿಸ್ಬಿಟ್ಟಿತ್ತು. ಮೇನ್ ಪಾತ್ರಧಾರಿ ದ್ರೌಪದಿ ಪಾತ್ರಧಾರಿನೇ ಇಲ್ವಲ್ಲ, ಈ ನಾಟಕ ಹೆಂಗೆ ಮಾಡೋದು ಅಂತ. ಜನ ಕೇಕೆ ಹೊಡಿತಾ ಇದ್ರು, ಚಿಳ್ಳೆ ಹೊಡಿತಾ ಇದ್ರು, ನಾಟಕ ಚಾಲು ಮಾಡ್ರಿ ಅಂತೇಳಿ ಚೀರ್ತಾ ಇದ್ರು. ಕೊನೆಗೆ ವಿಚಾರ ಮಾಡಿದ್ರು ಹೆಂಗಪ್ಪ ನಾಟಕ ಮಾಡೋದು ಅಂತೇಳಿ ಚಿಂತಾಕ್ರಾಂತವಾಗಿ ಕುಂತಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದು ಹೇಳ್ತಾರೆ, ಚಿಕ್ಕ ಬಾಲಕರು ಅವಾಗ, ಇಲ್ಲ ಆ ಪಾತ್ರ ನನಗೆ ಕೊಡ್ರಿ, ನಾನು ನೋಡಿದ್ದೀನಿ, ಅದ್ರ ಡೈಲಾಗ್ಸು ನನಗೆ ಗೊತ್ತದವ, ನಾನು ಮಾಡ್ತೀನಿ ಅಂತಂದ. ಅವರಿಗಿದು ಅಸಾಧ್ಯವಾದ ಮಾತು. ಯಾಕಂದ್ರೆ ನನ್ನ ಕಂಪ್ನಿ ಪ್ರತಿಷ್ಠೆ ಪ್ರಶ್ನೆ ಇದು. ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಅಂದರೆ ಕರ್ನಾಟಕದಲ್ಲಿ ಹೆಸರು ಮಾಡುವಂಥದ್ದು. ಒಂದೇ ಒಂದು ಕಪ್ಪು ಚುಕ್ಕಿ ಆದರೆ ನಾಡಿನಾದ್ಯಂತ ನನ್ನ ಕಂಪ್ನಿ ಪ್ರತಿಷ್ಠೆ ಹಾಳಾಗ್ತದೆ, ಸಾಧ್ಯ ಇಲ್ಲ ಅಂತೇಳಿ ರಾಜ್ಕುಮಾರ್ ಗೋಗರಿತಾರೆ. ಇಲ್ಲ, ನನಗೊಂದು ಅವಕಾಶ ಕೊಟ್ಟು ನೋಡಿ, ನಾನು ಮಾಡಿ ತೋರಿಸ್ತೀನಿ, ಹಿಂದೆ ಇದ್ರೆ ಮತ್ತೆ ನೆಕ್ಸ್ಟ್ ಶೋನ ಚೇಂಜ್ ಮಾಡೋಣ ಅಂತೇಳಿ. ಸರಿ, ಅನಿವಾರ್ಯ ಆಗಿತ್ತು. ಅಲ್ಲಿ ಪಾತ್ರಧಾರಿ ಕುಡಿದು ಬಿದ್ದಿದ್ದಾನೆ, ಹೆಂಗಾದ್ರೂ ಮಾಡಿ ಇದೇ ಒಂದು ಬಾಲಕರಿಗೆ ಸೀರೆ ಉಳಿಸ್ಬಿಡೋಣ ಅಂತೇಳಿ ರಾಜ್ಕುಮಾರ್ಗೆ ಅಲ್ಲಿ ದ್ರೌಪದಿ ಪಾತ್ರ ಮಾಡಿ ಬಿಡ್ತಾರೆ. ಅದ್ಭುತವಾದ ನಟನೆ ಮಾಡ್ತಾರೆ ರಾಜ್ಕುಮಾರ್. ತಾವು ಏನು ಅನ್ನೋದನ್ನು ಆ ವೇದಿಕೆ ಮುಖಾಂತರ ತೋರಿಸ್ಕೊಡ್ತಾರೆ. ಅವತ್ತು ಆ ನಿಜವಾದ ಪಾತ್ರಧಾರಿಯನ್ನೇ ಮೀರಿಸುವಂಥ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಮಾಡಿದಾಗ ಗುಬ್ಬಿ ವೀರಣ್ಣ ಕಂಪ್ನಿಯವರಿಗೆ ₹1 ಸ್ಯಾಲರಿನ ಇನ್ಕ್ರೀಸ್ ಮಾಡ್ತಾರೆ. ಇರೋದೇ 30 ಪೈಸೆ. ಆಗಿನ ಕಾಲದಾಗ ₹1 ಕೊಡ್ತಾರೆ ಅವ್ರಿಗೆ. ಆದರೆ ರಾಜ್ಕುಮಾರ್ ಎಂದು ಸಂಬಳಕ್ಕಾಗಿ ಕೆಲಸ ಮಾಡಲಿಲ್ಲ. ₹1 ಅಲ್ಲ, ಅವ್ರ ಜೀವನಾದ್ಯಂತ ಗಳಿಸಬೇಕಾಗಿದ್ದರೆ ಒಂದೊಂದು ಚಲನಚಿತ್ರಕ್ಕೆ ಸಾಕಷ್ಟು ಗಳಿಸ್ಬೋದಾಗಿತ್ತು. ಅವತ್ತು ₹1 ಸ್ಟಾರ್ಟ್ ಆಗಿರೋದು ಅವರ ಅಭಿನಯ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಕೇವಲ 3ನೇದ್ದೇ ಕಲಿತಂಥ ರಾಜ್ಕುಮಾರ್ ನಮ್ಮ ಮನೆ ಬಾಗಿಲಿಗೆ ಪ್ರಶಸ್ತಿಗಳು ಸುರಿಮಳೆಗಳೇ ಬಂದು ಪದ್ಮಶ್ರೀ, ಕರ್ನಾಟಕದ ನಟ ಸಾರ್ವಭೌಮ, ಡಾಕ್ಟರೇಟು. 3ನೇದ್ದೇ ಕಲಿತ ವ್ಯಕ್ತಿ ಡಾಕ್ಟರೇಟ್ ಆಗ್ತಾನೆ ಅಂದರೆ ನಮ್ಮ ಕೋರ್ಸ್ಗಳೆಲ್ಲ ಬಿಸಾಕಬೇಕು ಅಂತ. ನಾನು ಹೇಳೋದು, ಪ್ರತಿಭೆಗೆ ಯಾವುದೇ ಕೋರ್ಸ್ಗಳಿಲ್ಲ. ಪ್ರತಿಭೆ ಇದ್ದರೆ ಸಾಕು, ಅವಕಾಶಗಳು ಹುಡುಕೊಂಡು ಬರ್ತವೆ ಅನ್ನೋದಕ್ಕೆ ರಾಜ್ಕುಮಾರ್ಗಿಂತ ಬೇರೆ ಉದಾಹರಣೆ ನಮಗಿಲ್ಲ ಅಂತ. ಮನುಷ್ಯ ಅರ್ಹತೆ ಗಳಿಸ್ಬೇಕು, ಅವಕಾಶಗಳು ತಾನಾಗೆ ಬರ್ತವೆ ಅನ್ನೋದಕ್ಕೆ ರಾಜ್ಕುಮಾರ್ ಅವರೇ ಪ್ರೇರಣೆ. ಅವರೆಂದೂ ಕೂಡ ಈ ಸಮಾಜಕ್ಕೆ ಕೆಟ್ಟದನ್ನು ಕೊಡಲಿಲ್ಲ. ಅವರೆಂದೂ ಕೂಡ ಈ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ರಾಜ್ಕುಮಾರೇ, ಬೇರೆ ಉದಾಹರಣೆ, ಬೇರೆ ಉಪಮೇಯಗಳೇ ಇಲ್ಲ. ಅಂಥ ರಾಜ್ಕುಮಾರ್ ಅವರನ್ನು ಸ್ಮರಿಸುವ ನಿಟ್ಟಿನಲ್ಲಿ, ಅವರನ್ನು ನೆನಪಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಸೇರಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಚಿಕ್ಕ ಅವಕಾಶ ಕೊಟ್ಟಿದ್ದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಿಜಕ್ಕೂ ಭಾಸ್ಕಿ ಸರ್ ಅವರು ಮಾತನಾಡಿದಂತಹ ಎಲ್ಲ ಮಾತುಗಳು 100ಕ್ಕೆ 100ರಷ್ಟು ಸತ್ಯ. ಬಹಳ ಅರ್ಥಗರ್ಭಿತವಾಗಿ ಹುಮ್ಮಸ್ಸಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿ ಉಪನ್ಯಾಸವನ್ನು ನೀಡಿದಂತಹ ಪರಶುರಾಮ್ ಭಾಸ್ಕಿ ಸರ್ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ